ನಮಸ್ತೆ ಸರ್. ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಹೇಗಿದೆ ಮೇಡಮ್? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಏನಕ್ಕೆ ಮೇಡಮ್ ನೀವು 4 AM ಅಂತ ಇಕ್ಕಿರೋದು ಬಿರಿಯಾನಿ? ಬೆಳಗಿನ ಜಾವ ಬಿರಿಯಾನಿ ತಿನ್ನಿಸ್ಬೇಕು ಅಂತ ಬಿರಿಯಾನಿ ಪ್ರಿಯರಿಗೋಸ್ಕರ ಮಾಡಿರೋದಾ? ಹೌದು. ಇಲ್ಲೆಲ್ಲೂ ಅಂದ್ರೆ ಆ ಕಡೆ ಈ ಕಡೆ ಏರಿಯಾದಲ್ಲಿ ಎಲ್ಲೂ ಇಲ್ಲ ಅಂತ 4 AM ಮಾಡಿದೀವಿ. ಅಂದ್ರೆ ನಮ್ ತುಂಬಾ ಬಿರಿಯಾನಿ ಫೇಮಸ್ ಆಗ್ಬಿಟ್ಟಿದೆ. ಆಲ್ರೆಡಿ ನಮ್ದೊಂದು ನ್ಯೂ ತೂಗುದಿ ಬಿರಿಯಾನಿ ಅಂತ ಒಂದು ಇದೆ ಆಲ್ರೆಡಿ ಹೋಟೆಲ್. ಅದಕ್ಕೋಸ್ಕರ ಇದು ಮೈಲಾರಿ ಬಿರಿಯಾನಿ ಅಂತ ಹೋಟೆಲ್ ಓಪನ್ ಮಾಡಿದೀವಿ. ಎಲ್ಲ ತುಂಬಾ ದೂರ ಹುಡ್ಕೊಂಡು ಹೋಗ್ತಿದ್ರಲ್ಲ ಬಿರಿಯಾನಿ? ನಮ್ ಕಸ್ಟಮರ್ ಆಲ್ರೆಡಿ ಯಲಹಂಕದಲ್ಲಿಂದ ಎಲ್ಲ ಬರ್ತಿದಾರೆ, ಇಲ್ಲಿವರೆಗೂ ಬರ್ತಾರೆ. ಆರ್ ನಗರದಿಂದ ಕೆಂಗೇರಿವರೆಗೂ ಬರ್ತಿದ್ದಾರೆ. ವೀಕ್ಷಕರೇ, ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ನ ಪ್ರದೀಪ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ, ಈ ಒಂದು ಬಿರಿಯಾನಿ ಶಾಪ್ ನ ಫೇಮಸ್ ಏನಕ್ಕೆ, ಇವರ ತತ್ವಗಳೇನಿತ್ತು ಅಂತ ತಿಳ್ಕೊಳ್ಳೋಣ ಈ ಹೋಟೆಲ್ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಅಂತ ಯಾಕೆ ಸರ್ ಹೆಸರಿಟ್ರಿ? ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಅನ್ನೋದು ನಮ್ಮ ಒಂದು ಏಮ್ ಇತ್ತು, ಅದೇ ನೇಮ್ ಇಡಬೇಕು ಅನ್ನೋದು ಒಂದು ಟ್ರೆಂಡಿಂಗ್ ಆಗಿದೆ ಇವತ್ತು. ಸೊ ಅದೇ ನೇಮ್ ಅಲ್ಲೇ ನಾನೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅನ್ನೋದು ತುಂಬಾ ಕನಸಿತ್ತು. ಹಾಗಾಗಿ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಅಂತಾನೆ ನೇಮ್ ಇಟ್ಟಿದ್ದೀವಿ ಸರ್. ಓಕೆ, ನಿಮ್ಮ ಹೋಟೆಲ್ ಯಾವ್ಯಾವ್ದಕ್ಕೆ ಫೇಮಸ್ ಇದೆ ಅಂತ ತಿಳಿಸಿ ನಮ್ಮ ವೀಕ್ಷಕರಿಗೆ. ನಮ್ಮ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಗೀ ರೋಸ್ಟ್ಗೆ ತುಂಬಾ ಫೇಮಸ್ ಇದೆ ಇವಾಗ. ನಮ್ದು 4 AM ಇದೆ, ಮತ್ತೆ ಅನ್ಲಿಮಿಟೆಡ್ ಇದೆ. ಈ ಸರೌಂಡಿಂಗ್ ಬಂದು 4 AM ಮಾಡುವಂತ ಹೋಟೆಲ್ ಯಾವ್ದು ಇರ್ಲಿಲ್ಲ. ಸೊ ನಾವು 4 AM ನೇ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಇಟ್ಟು 4 AM ನ ಓಪನ್ ಮಾಡಿದೀವಿ. ಸೊ 4 AM ಟೈಮ್ ನಲ್ಲಿ ನಮ್ಗೆ ನೀರ್ ದೋಸೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಮತ್ತೆ ನೀರ್ ದೋಸೆ, ಖಾಲಿ ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ ಸರ್. ಇದನ್ನೆಲ್ಲ ನಾವೇ ಪ್ರಿಪೇರ್ ಮಾಡ್ತೀವಿ, ನಾವೆಲ್ಲೂ ಹೊರಗಡೆಯಿಂದ ಏನು ತರ್ಸಲ್ಲ, ನಮ್ಮಲ್ಲೇ ಕುಕ್ ಮಾಡ್ತೀವಿ. ಸೊ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿ ನಾವು 4 AM ನ ಕೊಡ್ತಿದೀವಿ ಎಲ್ಲಾರ್ಗು. ವೀಕ್ಲಿ 3 days ಮಾತ್ರ ಇರುತ್ತೆ. ಬುಧವಾರ, ಶುಕ್ರವಾರ, ಭಾನುವಾರ, ಈ 3 ದಿನ 4 AM ರೆಗ್ಯುಲರ್ ಓಪನ್ ಇರುತ್ತೆ ಸರ್. ಓಕೆ, ಅದ್ ಬಿಟ್ಟು ಡೇ ಟೈಮ್ ರೆಗ್ಯುಲರ್ ಆಗಿ ಬರೋರ್ಗೆ ಏನ್ ಆಫರ್ ಕೊಟ್ಟಿದ್ದೀರಾ ಸರ್? ಈಗ 4 AM ನಲ್ಲೇ 2+1 ಆಫರ್ ಕೊಟ್ಟಿದ್ದೀವಿ ಸರ್. ಈಗ ಡೇ ಟೈಮ್ ಅಲ್ಲಿ 11 ಇಂದ 9-11 ತನಕ 499 ಮತ್ತೆ 299 ಆಫರ್ ಇದೆ. 299 ಗೆ ಚಿಕನ್ ಅನ್ಲಿಮಿಟೆಡ್ ಇದೆ, 499 ಗೆ ಲಿಮಿಟೆಡ್ ಇದೆ. ಸೊ 3 ತರ ಸ್ಟಾರ್ಟರ್ಸ್ ಇರುತ್ತೆ. ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಗೋಬಹುದು ಚಿಕನ್ ಐಟಮ್ ನಲ್ಲಿ. ಬಿರಿಯಾನಿ ನಮ್ದು ಮಟನ್ ಬಿರಿಯಾನಿ ಮತ್ತೆ ಲೆಗ್ ಪೀಸ್ ಫೇಮಸ್. ಮತ್ತೆ ಬೆಳಗ್ಗೆ ಜಾವ ಬಿರಿಯಾನಿ ಮಾಡೋದ್ರಿಂದ ಕಾಲ್ ಸೂಪು, ನೀರ್ ದೋಸೆ ಇದೆ, ಗೀ ರೋಸ್ಟ್ ಇದೆ, ಚಿಕನ್ ಗೀ ರೋಸ್ಟ್ ಅದೇ ಫೇಮಸ್ ಆಗ್ಬಿಟ್ಟಿದೆ. ಅದೇ ಫೇಮಸ್, ತುಂಬಾ ಚೆನ್ನಾಗಿದೆ. ಒಂದ್ಸಲ ಟೇಸ್ಟ್ ನೋಡಿ ನೀವು ಒಂದ್ಸಲ. ಸರ್, ಬಿರಿಯಾನಿ ಏನಂತಂದ್ರೆ ಇದು ನಾವೇ ಮಸಾಲ ಮಾಡೋದು, ಹೋಮ್ ಮೇಡ್ ಮಸಾಲ ಎಲ್ಲ ನಾಟಿ ಪುದೀನ ಅಲ್ಲಿ, ಕೊತ್ತಂಬರಿ ಅಲ್ಲಿ, ಚಿಲ್ಲಿ ಅಲ್ಲಿ, ಪ್ರತಿಯೊಂದು ಮಸಾಲಾನ ನಾವೇ ಮಾಡ್ಕೊಳತಿದ್ವಿ. ನಾವು ಹೊರಗಡೆಯಿಂದ ಯಾವ್ದೇ ಐಟಮ್ ತರಲ್ಲ, ಯಾವ್ದೇ ಪೌಡರ್ ಹಾಕಲ್ಲ, ಏನು ಹಾಕಲ್ಲ. ಇಲ್ಲೆಲ್ಲ ಓನ್ ಮೇಡ್ ಇದೆ. ಹೆಲ್ದಿ ಆಗಿರುತ್ತೆ ಮತ್ತೆ ಟೇಸ್ಟಿನೂ ಸೂಪರ್ ಇರುತ್ತೆ. ಓಕೆ ಓಕೆ. ಅಂಡ್ ನಿಮ್ಮಲ್ಲಿ ಕಬಾಬ್ ಎಲ್ಲ ಏನ್ ಯಾವ ತರ ಸರ್? ಚಿಕನ್ ಕಬಾಬ್ ಅಷ್ಟೇ, ಎಲ್ಲ ಪ್ರತಿಯೊಂದು ಅಷ್ಟೇ ನಾವೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಹೊರಗಡೆಯಿಂದ ಯಾವ್ದೇ ಮಸಾಲ ಪ್ರತಿಯೊಂದು ಎಲ್ಲ ನಮ್ದು ಓನ್ ಮಸಾಲ ಇದೆ. ಮಟನ್ ಅಲ್ಲಿ ಏನೇನ್ ಐಟಮ್ ಮಾಡ್ತೀರಾ ನೀವು? ಮಟನ್ ಅಲ್ಲಿ ಬಂದ್ಬಿಟ್ಟು ಮಟನ್ ಫ್ರೈ ಇದೆ, ಮಟನ್ ಡ್ರೈ ಇದೆ, ಮಟನ್ ಚಾಪ್ಸ್ ಇದೆ, ಮಟನ್ ಬಿರಿಯಾನಿ ಇದೆ. ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಬಂದು ಮಟನ್ ಐಟಮ್ ಇದೆ. ಚಿಕನ್ ಐಟಮ್ ಅವಾಗ್ಲೇ ಕೂಡ ನಿಮ್ಗೆ ತೋರ್ಸಿದ್ವಿ, ನೋಡಿ ನೋಡ್ತಾ ಇರ್ಬೋದು. ನಮ್ಮ ಬಿರಿಯಾನಿ ಪ್ಯಾಲೇಸ್ ನಲ್ಲಿ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಮತ್ತೆ ನಮ್ಮಲ್ಲೇನೆ 50 ಜನಕ್ಕೆ ಒಂದು ಬರ್ತ್ಡೇ ಪಾರ್ಟಿನೋ ಅಥವಾ ಒಂದು ಚಿಕ್ಕ ಫಂಕ್ಷನ್ ಮಾಡ್ಕೋತೀನಿ ಅಂತಂದ್ರೆ ನಮ್ಮಲ್ಲೇ ಫುಡ್ ಆರ್ಡರ್ ಮಾಡಿದ್ರೆ ಹಾಲ್ನ ಫ್ರೀ ಆಗಿ ಕೊಡ್ತೀವಿ ಸರ್. ಸರ್, ಹೇಗಿದೆ ಸರ್ ಬಿರಿಯಾನಿ? ಸರ್, ಚೆನ್ನಾಗಿದೆ. ತುಂಬಾ ನ್ಯಾಚುರಲ್ ಆಗಿ ಫೀಲ್ ಕೊಡ್ತಾ ಐತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟನೇ ಬಾರಿ ಬರ್ತಿರೋದು ಇಲ್ಲಿಗೆ? ಸರ್, ಇದು ಆಲ್ರೆಡಿ ನಂದು ಇದು 3ನೇ ಸಲ ಬರ್ತಾ ಇರೋದು. ಓಕೆ. ಹೋಟೆಲ್ ಓಪನಿಂಗ್ ಒಂದ್ಸಲ ಬಂದಿದ್ದು, ಮತ್ತೆ ಮಿಡಲ್ ಅಲ್ಲಿ ಒಂದ್ಸಲ ಬಂದು ಇದು 3rd ಟೈಮ್ ಬರ್ತಾ ಇರೋದು. ಸರ್, ಫುಡ್ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ಮಾತಿಲ್ಲ, ಫುಡ್ ಚೆನ್ನಾಗಿದೆ. ಇಲ್ಲಿ ಏನು ಅಂತಾನೆ ವೆಡ್ನೆಸ್ಡೇ, ಫ್ರೈಡೇ, ಆಮೇಲೆ ಭಾನುವಾರ ನಾವು ಆಲ್ಮೋಸ್ಟ್ ಇಲ್ಲಿಗೆ ಬರ್ತೀವಿ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂತ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ವೆರೈಟೀಸ್ ಇರುತ್ತೆ, ಮತ್ತೆ ಅನ್ಲಿಮಿಟೆಡ್ ಸಹ. ಇಲ್ಲಿ ಬಂದು ನಾವು ಒಂದ್ಸರಿ ಇಲ್ಲಿ ಬಂದಿಟ್ಟು ಓಪನಿಂಗ್ 20th ಸಮಥಿಂಗ್ ಜೂನ್ ಅಲ್ಲಿ ಏನೋ ಓಪನಿಂಗ್ ಆಯ್ತು. ಇಲ್ಲಿ ಬಂದು ನಾವು ಒಂದು ಸರಿ ಟೇಸ್ಟ್ ಮಾಡಿದ್ಮೇಲೆ ರೆಗ್ಯುಲರ್ ಆಗಿ ಇಲ್ಲೇ ಬರ್ತಾ ಇದೀವಿ. ಇವನ್ ನನ್ನ ಫ್ರೆಂಡ್ಸ್ ಗೆಲ್ಲ ರೆಫರ್ ಮಾಡಿರೋದ್ರಿಂದ ಇಲ್ಲಿಗೆ ಬರ್ತಾ ಇದಾರೆ ಸರ್ ಅವರು. ಸರ್, ಬಿರಿಯಾನಿ ಆಗಿದೆ? ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲ 4 AM ಬಿರಿಯಾನಿ ಅಂತ ಮಾಡಿದ್ದಾರೆ, ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿದೆ. ಎಕ್ಸ್ಪೆಕ್ಟ್ ಇರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ ಎಲ್ಲ.
ನಮ್ಮಲ್ಲಿ ಕೇಟರಿಂಗ್ ವ್ಯವಸ್ಥೆ ಮತ್ತೆ 50 ಜನ ತನಕ ಪಾರ್ಟಿ ಹಾಲ್ ವ್ಯವಸ್ಥೆ ಕೂಡ ಸಿಗುತ್ತೆ ಸರ್. ಓಕೆ, ಇಂಟ್ರೆಸ್ಟ್ ಈ ನಂಬರ್ ಕಾಲ್ ಮಾಡಿದ್ರೆ ಖಂಡಿತ ಸರ್. ಈ ನಂಬರ್ ಕಾಲ್ ಮಾಡಿ ಸರ್. ಎರಡರಲ್ಲಿ ಯಾವ್ದು ನಂಬರ್ಗಾರು ಕಾಲ್ ಮಾಡಿ ನಮ್ಗೆ ಹೇಳಿದ್ರೆ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.